ರಾಜ್ಯದಲ್ಲಿ ಕೊರೋನಾ ತಡೆಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ನಾಳೆಯೇ ಹೊಸ ಮಾರ್ಗಸೂಚಿ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್. ಈಗ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಬಗ್ಗೆನೂ ಒಂದು ಮುನ್ಸೂಚನೆ ಸಿಕ್ಕಿದೆ. ಹೊಸ ವರ್ಷ ಸಂಭ್ರಮಕ್ಕೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಸರ್ಕಾರ ರಿಲೀಸ್ ಮಾಡುವಂತ ಸಾಧ್ಯತೆಗಳಿದೆ, ನಿರೀಕ್ಷೆಗಳಿದೆ. ಈಗ ನಾಳೆ ಆರೋಗ್ಯ, ಕಂದಾಯ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಇದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಾಳೆ ಕೋವಿಡ್ ಸಭೆಯನ್ನು ನಡೆಸಲಾಗುತ್ತೆ. ಪಬ್, ಬಾರ್, ರೆಸ್ಟೋರೆಂಟ್ಸ್, ಮಾರ್ಕೆಟ್ಗೆ ರೂಲ್ಸ್ಗಳನ್ನು ಹಾಕಲಾಗುತ್ತೆ, ವಿಧಿಸಲಾಗುತ್ತೆ ಅಂತ ಹೇಳಿ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಕಂದಾಯ ಇಲಾಖೆ ಸಚಿವ ಆರ್ ಅಶೋಕ್. ಕೋವಿಡ್ಗೆ ಸಂಬಂಧಪಟ್ಟಂತ ಒಂದು ಸಭೆಯನ್ನ ಬೆಂಗಳೂರಲ್ಲಿ ಕರೀತಾ ಇದ್ದೀನಿ. ಕೋವಿಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರ್ತಾ ಇದೆ. ಅದರ ಉಪಾಧ್ಯಕ್ಷನಾಗಿ ನಾನು ಇದ್ದೀನಿ. ನಾಳೆ ಸುಧಾಕರ್ ಅವರಿಗೆ ಹೆಲ್ತ್ ಮಿನಿಸ್ಟ್ರು ಮತ್ತು ಹೆಲ್ತ್ ಇಲಾಖೆ, ರೆವಿನ್ಯೂ, ಪೊಲೀಸ್ ಸಂಬಂಧಪಟ್ಟಂತ ಇಲಾಖೆಗಳನ್ನು ನಾಳೆ ಸಭೆ ಕರೆದು ತುರ್ತಾಗಿ ಕೋವಿಡ್ಗೆ ಏನು ಕ್ರಮಗಳನ್ನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಅದಕ್ಕೆ ಬೇಕಾದಂಥ ನಿಯಮಗಳನ್ನು ರೂಪಿಸಿ ಮಾಡುವಂಥದ್ದು. ಹೊಸ ವರ್ಷ ಬೇರೆ ಬರ್ತಾ ಇದೆ, ನ್ಯೂ ಇಯರ್ ಆಚರಣೆ ಸಂದರ್ಭದಲ್ಲೂ ಕೂಡ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ, ಇಷ್ಟಕ್ಕೂ ಸಂಬಂಧಪಟ್ಟಂತ ಒಂದು ಸಭೆಯನ್ನು ನಾಳೆ ಕರೀತಾ ಇದ್ದೀನಿ ವಿಧಾನಸೌಧದಲ್ಲಿ. ಅಲ್ಲಿ ಇನ್ನಷ್ಟು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಹೇಳ್ತೇನೆ.